Namaskar, I am Gayatri, your anchor for today's Cardio Kidney Metabolic Connect talk show held in Cardiology Conference in Calcutta. In our initiative to build mass awareness about cardio kidney metabolic disease, which is impacting every Indian household in current times because of growing incidence of sudden heart attack, kidney problem and diabetes. To throw more light on this, today we have with us Dr. Asha Lata ma'am from Bangalore. Welcome ma'am. Namaste. Ma'am, can you briefly introduce about yourself to the viewers? ಹಲೋ ನಮಸ್ಕಾರ. ನಾನು ಡಾಕ್ಟರ್ ಆಶಾ ಲತಾ, ಹೃದಯ ತಜ್ಞೆ. 30 ವರ್ಷ ಕಾಲದಿಂದ ಹೃದಯ ಚಿಕಿತ್ಸೆಯಲ್ಲೇ ತೊಡಗಿದ್ದೀನಿ. ನೀವೆಲ್ಲ ಈಗ ಹೃದಯಾಘಾತ, ಹಾರ್ಟ್ ಅಟ್ಯಾಕ್ ಅನ್ನೋದು ಸರ್ವೇ ಸಾಮಾನ್ಯ ಆಗಿದೆ. ಹಾಗೂ ಚಿಕ್ಕ ವಯಸ್ಸಿನಲ್ಲೇ ಹೃದಯಾಘಾತ ಆಗ್ತಾಯಿದೆ. ಆದ್ದರಿಂದ ಎಲ್ಲರೂ ತಮ್ಮ ಹೃದಯ ಆರೋಗ್ಯಕರವಾಗಿದೆಯಾ ಅನ್ನೋದು ಪರೀಕ್ಷೆ ಮಾಡ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. 40 ವರ್ಷ ದಾಟಿದ ತಕ್ಷಣ ಎಲ್ಲರೂ ಹೆಲ್ತ್ ಚೆಕಪ್ ಅಂತ ಏನು ಕರಿತೇವೆ ಅದನ್ನು ಮಾಡಿಸ್ಕೊಳ್ಳೋದು ತುಂಬ ಉಪಯೋಗ. ಅದರಿಂದ ಅವ್ರಿಗೇನಾದರೂ ಸಕ್ಕರೆ ಕಾಯಿಲೆ ಇದೆಯಾ, ಅವರು ತೂಕ ಹೆಚ್ಚಾಗಿದೆಯಾ, ಅವ್ರ ECGಯಲ್ಲಿ ಏನಾದರೂ ವ್ಯತ್ಯಾಸ ಇದೆಯಾ, ಹಾರ್ಟಿನ ಸ್ಕ್ಯಾನು, ಅವರ BP ಟೆಸ್ಟು, ಕೊಲೆಸ್ಟ್ರಾಲ್ ಟೆಸ್ಟು, ಇವೆಲ್ಲ ಈ ಎಕ್ಸಿಕ್ಯೂಟಿವ್ ಹೆಲ್ತ್ ಚೆಕಪ್ಪಲ್ಲಿ ಒಳಪಡಿಸ್ತೀವಿ. ಹಾಗೂ ಬೇಕಾದವ್ರಿಗೆ ಮಾತ್ರ TMT ಟೆಸ್ಟ್ ಕೂಡ ಮಾಡ್ತೀವಿ. ಇದರಿಂದ ಇವ್ರ ಹೃದಯ ಹೇಗಿದೆ, ಅದು ಪಂಪಿಂಗ್ ಕೆಪಾಸಿಟಿ ಹೇಗಿದೆ, ಮುಂಚೆ ನನ್ನ ಹಳೆ ಕಾಯಿಲೆಗಳಿದೆಯಾ, ಅಥವಾ TMT ಟೆಸ್ಟಲ್ಲಿ ಇಂಡೈರೆಕ್ಟಾಗಿ ಇವ್ರಿಗೇನಾನ ಹೃದಯಾಘಾತ ಆಗೋ ಚಾನ್ಸ್ ಇದೆಯಾ, ಬ್ಲಾಕೇಜಸ್ ಇದೆಯಾ ಅನ್ನೋದನ್ನ ಕಂಡುಹಿಡಿಬೋದು. ಅದರಿಂದ ಎಲ್ಲರೂ ಎಕ್ಸಿಕ್ಯೂಟಿವ್ ಹೆಲ್ತ್ ಚೆಕಪ್ 40 ವರ್ಷ ದಾಟಿದ ಮೇಲೆ ಮಾಡಿಸ್ಕೊಳ್ಳೇಬೇಕು ಪ್ರತಿಯೊಬ್ಬರೂ. ಇನ್ನು ಚಿಕ್ಕ ವಯಸ್ಸಲ್ಲೇ ಮನೆಯಲ್ಲಿ ಬೇರೆ ಯಾರಿಗಾನು, ತಂದೆ ಆಗಲಿ ತಾಯಿ ಆಗಲಿ, ಫಸ್ಟ್ ಡಿಗ್ರಿ ರಿಲೇಟಿವ್ ಅಂತ ಏನು ಕರಿತೀವಿ, ಅವ್ರಿಗೇನಾದರೂ ಹೃದಯ ಕಾಯಿಲೆಗಳು, ಹೃದಯಾಘಾತ, ಬೈಪಾಸ್ ಸರ್ಜರಿ, ಸ್ಟೆಂಟಿಂಗು ಆ ಥರ ಆಗಿದ್ದರೆ ಇನ್ನು ಕಮ್ಮಿ ವಯಸ್ಸಿನಲ್ಲೇ ಹೃದಯದ ಚೆಕಪ್ ಅನ್ನೋದನ್ನ ಸ್ಟಾರ್ಟ್ ಮಾಡ್ಕೊಳ್ಳೋದು ತುಂಬ ಅವಶ್ಯಕತೆ ಅಂತ ನನ್ನ ಅಭಿಪ್ರಾಯ. Thank you, Doctor. Doctor, what is silent attack and how diabetes is related to heart disease? ಸಕ್ಕರೆ ಕಾಯಿಲೆ ಇರುವಂಥ ಜನಕ್ಕೆ ಹೃದಯಾಘಾತ 25% ಜನಕ್ಕೆ ಎದೆ ನೋವೇ ಬರ್ದಿರ ಹಾರ್ಟ್ ಅಟ್ಯಾಕ್ ಆಗಿರ್ತದೆ, ಹೃದಯಾಘಾತ ಆಗಿರ್ತದೆ. ಇದನ್ನು ನಾವು ECG ಮುಖಾಂತರವಾಗಿ ಕಂಡುಹಿಡಿಬೋದು. ಅವ್ರಿಗೆ ಏನೇ ರೀತಿಯಾದ ಸಿಮ್ಟಮ್ಸ್ ಇರಲ್ಲ. ಅಂದರೆ ಹೃದಯಾಘಾತಕ್ಕೆ ಸಂಬಂಧಪಟ್ಟಂಗೆ ಎದೆ ನೋವು ಬರೋದು ಅದು ಕಾಣೋದೇ ಇಲ್ಲ. ಆದ್ದರಿಂದ ಇವರು ಚೆಕಪ್ ಮಾಡ್ಕೊಳ್ಳೋ ಮುಖಾಂತರವಾಗಿ ಪ್ರತಿ ಸಕ್ಕರೆ ಕಾಯಿಲೆ ಇರೋರು ಪ್ರತಿ ವರ್ಷ ಹೃದಯದ ಚೆಕಪ್, ECG, ಎಕೋಕಾರ್ಡಿಯೋಗ್ರಾಮ್, ಆ ಎಕೋಕಾರ್ಡಿಯೋಗ್ರಾಮ್ ಚೆನ್ನಾಗಿದ್ದರೆ TMT ಟೆಸ್ಟ್ ಅನ್ನೋದನ್ನ ಮಾಡ್ತೀವಿ, ಅದನ್ನು ಮಾಡಿಸ್ಕೋಬೇಕಾಗುತ್ತೆ. ಸಕ್ಕರೆ ಕಾಯಿಲೆಯವ್ರಿಗೆ ಹಾರ್ಟ್ ಅಟ್ಯಾಕ್ ಹೆಚ್ಚಾಗುತ್ತೆ. ಯಾಕೆಂದರೆ ಮೈಯಲ್ಲಿರುವಂಥ ಎಲ್ಲ ರಕ್ತನಾಳಗಳು ಈ ಸಕ್ಕರೆ ಕಾಯಿಲೆಯಿಂದ ಬ್ಲಾಕೇಜ್ ಬರೋಕ್ಕೆ ಸಾಧ್ಯ. ಹೇಗೆ ಅಂದರೆ ಹೃದಯಕ್ಕೆ ಸಪ್ಲೈ ಮಾಡುವಂಥ ರಕ್ತನಾಳಗಳು, ಕಾಲಿಗೆ ಸಪ್ಲೈ ಮಾಡುವಂಥ ರಕ್ತನಾಳಗಳು, ಅದರಿಂದ ಪೆರಿಫೆರಲ್ ವ್ಯಾಸ್ಕ್ಯುಲರ್ ಡಿಸೀಸ್ ಅಂತ ಕರಿತೀವಿ, ಗ್ಯಾಂಗ್ರೀನ್ ಆಗೋದು ಅಂಥದ್ದೆಲ್ಲ ಸರ್ವೇ ಸಾಮಾನ್ಯವಾಗಿ ಆಗ್ತಿರ್ತದೆ. ಆದ್ದರಿಂದ ಇವರು ಹೆಲ್ತ್ ಚೆಕಪ್ ಅನ್ನೋದು ಕರೆಕ್ಟಾಗಿ ಪ್ರತಿ ವರ್ಷ ಮಾಡಿಸ್ಕೋಬೇಕು. ಸಕ್ಕರೆ ಕಾಯಿಲೆ ಕಂಟ್ರೋಲ್ ಇಟ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ಹೆಲ್ತ್ ಬಗ್ಗೆ ಅವರು ಶ್ರದ್ಧೆ ವಹಿಸಬೇಕಾದ್ದು, ತೂಕ ಕಮ್ಮಿ ಮಾಡ್ಕೊಬೇಕಾದ್ದು, ಪ್ರತಿ 3 ತಿಂಗಳಿಗೊಂದು ಸಾರಿ ಶುಗರ್ ಚೆಕಪ್ಪು, HbA1c, HbA1c ಅನ್ನೋದನ್ನೆಲ್ಲ ಮಾಡಿಸ್ಕೊಂಡು ಸಕ್ಕರೆ ಕಾಯಿಲೆ ಕಂಟ್ರೋಲಲ್ಲಿ ಇದೆಯಾ ಅನ್ನೋದು ತುಂಬ ಪ್ರಾಮುಖ್ಯವಾಗುತ್ತೆ. ಸೊ ಆ ಸಕ್ಕರೆ ಕಾಯಿಲೆ ಕಂಟ್ರೋಲ್ ಇದ್ದರೆ ಇವರಿಗೆ ಹೃದಯಾಘಾತ ಆಗಲಿ, ಹೃದಯಕ್ಕೆ ಸಂಬಂಧಪಟ್ಟದ್ದು ಸಕ್ಕರೆ ಕಾಯಿಲೆ ರಿಲೇಟೆಡ್ ಡಿಸೀಸಸ್ ಲೈಕ್ ನಾವೇನು ಕಾರ್ಡಿಯೋಮಯೋಪತಿ ಅಂತ ಕರಿತೀವಿ, ಹಾರ್ಟ್ ಪಂಪಿಂಗೇ ವೀಕ್ ಆಗೋಗುತ್ತೆ ಸಕ್ಕರೆ ಕಾಯಿಲೆಯವ್ರಿಗೆ ಸೈಲೆಂಟಾಗಿ. ಅದರಿಂದ ಇದನ್ನೆಲ್ಲ ಅವಾಯ್ಡ್ ಮಾಡ್ಬೋದು. ಮತ್ತು ಕಿಡ್ನಿ ತೊಂದರೆ ಅಥವಾ ಈ ಪೆರಿಫೆರಲ್ ವ್ಯಾಸ್ಕ್ಯುಲರ್ ಡಿಸೀಸ್ ಅಂತ ಏನು ಹೇಳಿದೆ, ಗ್ಯಾಂಗ್ರೀನ್ ಆಗುವಂಥದ್ದು, ಅವನ್ನೆಲ್ಲ ತಪ್ಪಿಸ್ಬೋದು ಸಕ್ಕರೆ ಕಾಯಿಲೆ ಕಂಟ್ರೋಲ್ ಮಾಡ್ಕೊಳ್ಳೋದ್ರಿಂದ ಅಂತ ನನ್ನ ಅಭಿಪ್ರಾಯ. ಎಲ್ಲರೂ ಅದ್ರ ಬಗ್ಗೆ ಹೆಚ್ಚು ಗಮನ ವಹಿಸಬೇಕು, ಸಕ್ಕರೆ ಕಾಯಿಲೆಯವರು ಸ್ಪೆಷಲಿ. Thank you, Doctor. Now your message to your viewers to keep their heart healthy.
ಪ್ರತಿಯೊಬ್ಬರಿಗೂ ಹೃದಯ ಅನ್ನೋದು ತುಂಬ ಇಂಪಾರ್ಟೆಂಟು. ಒಂದೊಂದು ಸಾರಿ ಹೃದಯಾಘಾತ ಆದಾಗ 10% ಜನಕ್ಕೆ ಟೈಮೇ ಕೊಡೋದಿಲ್ಲ, ಅವ್ರ ಪ್ರಾಣ ಉಳಿಸ್ಕೊಳ್ಳೋಕ್ಕೆ ಟೈಮೇ ಕೊಡೋದಿಲ್ಲ. ಎಕ್ಸಾಂಪಲ್ ಇಸ್ ಪುನೀತ್ ರಾಜ್ಕುಮಾರ್. ಚಿಕ್ಕ ವಯಸ್ಸಿನಲ್ಲೂ ಹೃದಯಾಘಾತ ಆಗ್ತಾಯಿದೆ ಇವಾಗ. ಅದರಿಂದ ಎಲ್ಲರೂ ಹೃದಯದ ಚೆಕಪ್ ಜೊತೆಗೆ ಅವರ ಐಡಿಯಲ್ ವೆಯ್ಟ್ ಮೇಂಟೈನ್ ಮಾಡೋದು, ಅವರ ಹೈಟಿಗೆ ತಕ್ಕಂಥ ವೆಯ್ಟ್ ಮೇಂಟೈನ್ ಮಾಡೋದು, ರೆಗ್ಯುಲರ್ ಎಕ್ಸಸೈಸ್ ಅರ್ಧ ಗಂಟೆ ಸಿಂಪಲ್ ಇರ್ಬೋದು, ಏನು ಜಿಮ್ಗೆ ಹೋಗಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ಸಿಂಪಲ್ ವಾಕಿಂಗ್, ನಿಮ್ಮ ಏರಿಯಾಲಿ ಪಾರ್ಕ್ ಇದ್ರೋ ಏನಾನ ಫೆಸಿಲಿಟಿ ಇದ್ದರೆ ಸಿಂಪಲ್ ವಾಕಿಂಗ್ ಮಾಡುವಂಥದ್ದು, ಜೀವನದಲ್ಲಿ ಸ್ಟ್ರೆಸ್ ಕಮ್ಮಿ ಮಾಡ್ಕೊಳ್ಳೋ ಅಂಥದ್ದು, ಆಮೇಲೆ ಒಳ್ಳೆಯ ಆಹಾರನ ಉಪಯೋಗಿಸೋವಂಥದ್ದು. ಸೊ ನಾವೇನು ಮಾಡಬೇಕು ಅಂದರೆ ಹೆಚ್ಚು ತರಕಾರಿ, ಹಣ್ಣು ಅದನ್ನು ಉಪಯೋಗಿಸಿ, ಹೆಚ್ಚು ನಾರಿರುವಂಥ ಪದಾರ್ಥಗಳನ್ನು ಉಪಯೋಗಿಸಿ, ಶುಗರು, ಕಾರ್ಬೋಹೈಡ್ರೇಟ್ಸು ಅವನ್ನೆಲ್ಲ ಕಮ್ಮಿ ಮಾಡ್ಕೊಳ್ಳೋದ್ರಿಂದ ನಮಗೆ ಹೆಚ್ಚು ಆರೋಗ್ಯಕರವಾಗಿರ್ತೀವಿ, ತೂಕ ಹೆಚ್ಚಾಗಲ್ಲ, ಅದರಿಂದ ಹೃದಯನೂ ಆರೋಗ್ಯಕರವಾಗಿರ್ತದೆ, ಕೊಲೆಸ್ಟ್ರಾಲ್ ಜಾಸ್ತಿ ಆಗಲ್ಲ, ಎಣ್ಣೆ ಪದಾರ್ಥ ನಾವು ಉಪಯೋಗಿಸ್ತಿದ್ದಾಗ ಇದಾಗುತ್ತೆ. ಆಮೇಲೆ ರಿಫೈನ್ಡ್ ಮೈದಾ ಇರುವಂಥ ಐಟಮ್ಸ್, ಪಾಸ್ತಾ, ಎಲ್ಲರೂ ಇವಾಗ ಯಂಗ್ಸ್ಟರ್ಸ್ಗೆ ಪಾಸ್ತಾ, ಪಿಜ್ಜಾ ಮತ್ತು ನೀವು ನೂಡಲ್ಸ್ ಆ ಥರ ಯಾವ ತಿನ್ನೋ ಪದಾರ್ಥಗಳಲ್ಲಿ ಹೆಚ್ಚಾಗಿ ಮೈದಾನ ಉಪಯೋಗಿಸ್ತೀವಿ ಅಂಥದನ್ನೆಲ್ಲ ಅವಾಯ್ಡ್ ಮಾಡಿ ಚೆನ್ನಾಗಿ ತರಕಾರಿ ಅಂಥದಕ್ಕೆ ನಮ್ಮ ಹಿರಿಯರು ಏನು ತಿಂತಾಯಿದ್ರು ಹೇಳ್ತಾರೆ, ನಮ್ಮ ಹಿರಿಯರು ಏನು ತಿಂತಾಯಿದ್ರು ಅವ್ರಿಗೆಲ್ಲ ಕಮ್ಮಿ ಇತ್ತು, ಅವ್ರೇನು ತಿಂತಾಯಿದ್ರು ಅಂಥ ಆಹಾರನ ನೀವು ಉಪಯೋಗಿಸೋಕ್ಕೆ ಶುರು ಮಾಡಿ ಬೇರೆ ಉಪಯೋಗ ಆಗುವಂಥ ವೆಸ್ಟರ್ನೈಸೇಷನ್ಸ್ ಕಲೀರಿ, ಬಟ್ ನಮಗೆ ಹಾರ್ಮ್ ಮಾಡೋವಂಥ ವೆಸ್ಟರ್ನೈಸೇಷನ್ಸ್ನ ಕಲಿಬೇಡಿ ಅನ್ನೋದೇ ನನ್ನ ಮೆಸೇಜ್. Valuable advice on how to keep our heart healthy and protect ourselves and our loved ones from cardio-kidney metabolic disease. So for more such information, log on to Cardio Kidney Metabolic Connect and also Dil Se Dil Tak Talk Show on Facebook, Instagram, YouTube, Twitter. Thank you. Namaste.